ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಗೆ ಭಕ್ತಿಯ ಶರಣಾರ್ಥಿಗಳು ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದೀಗ ಕಾಶಪ್ಪನವರವರು ಗೌರವಿಸಬೇಕು, ಅವರನ್ನು ಸ್ವಾಗತಿಸಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೀಗ SRK ಅವರ ಪ್ರೀತಿಯ ಮೊಮ್ಮಗಳು ಪ್ರಿಯಾಂಕಾ ಬಿರಾಜದಾರ್ ಅವರು ಸಂಪಾದಿಸಿದ ಜನಾನುರಾಗಿ ಕಾಶ್ಯಪ್ಪನವರ್ ಜನಾನುರಾಗಿ ಕಾಶ್ಯಪ್ಪನವರ್ ಕವನ ಸಂಕಲನದ ಬಿಡುಗಡೆ ಉಭಯ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ಅವರಿಂದ. सब साइड करी साइड ದಯಮಾಡಿ ಇಲ್ಲಿ ವೇದಿಕೆ ಬಲಗಡೆಗೆ ಇಷ್ಟು ಚೇರ್ಗಳ ಖಾಲಿ ಇದ್ದಾವೆ, ದಯಮಾಡಿ ಕುಳಿತುಕೊಳ್ಳಿಕ್ಕೆ ವಿನಂತಿ. ಕಾರ್ಯಕ್ರಮ ಇದೀಗ ಆರಂಭವಾಗಿದೆ. ಅದೆಲ್ಲ ಪ್ರೀತಿ ಅಭಿಮಾನವನ್ನು ಪಡ್ತಕ್ಕಂಥ ಸಂಗತಿ. ನಿನ್ನೆ ತಾನೇ ತಾವೆಲ್ಲ ನೋಡಿರ್ಬೇಕು, ಯೂಟ್ಯೂಬ್ದಲ್ಲಿ ಪರಮ ಪೂಜ್ಯ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮೆಲ್ಲರಿಗೆ ಅಂದ್ರೆ ಇಡೀ ನಾಡಿನ ಜನತೆಗೆ ಕೈಲಾಸ ಪರ್ವತದ ದರ್ಶನವನ್ನ ಮಾಡಿದ್ದಾರೆ. ನಿಜವಾಗಿ ಕೂಡ ನಾವೆಲ್ಲರೂ ಈ ನಾಡಿನಲ್ಲಿದ್ದವ್ರನ್ನೆಲ್ಲ ಪರ್ವತ ದರ್ಶನ ಅಂತಕ್ಕಂಥದ್ದು ನಿನ್ನೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂದರ್ಶನ. ಬೆಂಗಳೂರವರನ್ನ ಗೌರವಿಸಿ ಆಶೀರ್ವದಿಸಬೇಕು ಅಂತ ನಾನು ಪೂಜ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಮಾನಪತ್ರವನ್ನ ವಿನಂದನಾ ಪತ್ರವನ್ನ ಶ್ರೀ MS ಬೀಳಿಗೆ ಶಿಕ್ಷಕರು ನಿವೇದನೆ ಮಾಡಬೇಕು ಅಂತ ಚಾರ್ಯರಿಗೆ, ಜಗದ್ಗುರು ಪಂಚಾಚಾರ್ಯರಿಗೆ, ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ಧರ್ಮದಿಂದಲೇ. ಧನ್ಯವಾದಗಳು. SR ಕಾಶ್ಯಪ್ನವರ ಸ್ಮಾರಕ ಪ್ರತಿಷ್ಠಾನ ಇಳ್ಕಲ್ ಇವರ ಅಡಿಯಲ್ಲಿ ಇಂದು ಬಹುತೇಕ ಕೋವಿಡ್ ಬಂದಂತ ಸಂದರ್ಭದಲ್ಲಿ 1-2 ವರ್ಷ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿರಲಿಕ್ಕಿಲ್ಲ. ಆದರೆ ಪ್ರತಿ ವರ್ಷ 24 ವರ್ಷಗಳು ಕೂಡ ಇವತ್ತು ಈ ನಾಡಿನ, ಈ ಪ್ರಪಂಚದ, ಇವತ್ತು ನಮ್ಮೆಲ್ಲರ ದೇವರನ್ನೇ ನಾವೆಂದು ನಂಬಿರುವಂತಹ ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲೇ ಇವತ್ತು ಕಾರ್ಯಕ್ರಮ ಇವತ್ತು ಎಲ್ಲಾದ್ರೂ ನಡೆದಿದೆ ಅಂದ್ರೆ ಅದು ಹುಣಗುಂದ ಮತಕ್ಷೇತ್ರದ ಹಾವರ್ಗಿ ಗ್ರಾಮದಲ್ಲಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನನಗೆ ಕಳೆದ 24 ವರ್ಷಗಳು ಹೇಗೆ ಹೋದ್ವು ಅನ್ನೋದು ಕೂಡ ಇವತ್ತು ಆಶ್ಚರ್ಯ ಆಗುತ್ತೆ. ಆ ಒಂದು ನಮ್ಮ ತಂದೆಯವರ ಕಳ್ಕೊಂಡಂತ ನೋವನ್ನು ಇವತ್ತು ಆ ನೋವಿಗೆ ಇವತ್ತು ಶಕ್ತಿಯಾಗಿ ಆ ನೋವನ್ನ ಕಾಣದ ಹಾಗೆ ಇವತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಒಂದು ಶಕ್ತಿಯನ್ನ, ಆಶೀರ್ವಾದವನ್ನ ನೀಡೋದ್ರ ಮುಖಾಂತರ ನಮ್ಮ ಪಂಚಪೀಠಾಧೀಶ್ವರರ ಇವತ್ತು ಆಶೀರ್ವಾದದಿಂದ ಇವತ್ತವರೆಗೆ ಈ ಕುಟುಂಬ ಈ ಭೂಮಿ ಮೇಲೆ ನಿಂತಿದೆ ಅನ್ನೋದು ಕೂಡ ತಪ್ಪಾಗಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ವೇದಿಕೆ ಮೇಲಿರುವಂತಹ ನಮ್ಮ ಎಲ್ಲ ಪಂಚಪೀಠಾಧೀಶ್ವರಾದಿಯಾಗಿ ಈ ನಾಡಿನ ಹರಗುರು ಚರಮೂರ್ತಿಗಳು ಅವರ ಆಶೀರ್ವಾದದಿಂದ ಬಹುತೇಕ ನಮ್ಮ ತಂದೆಯವರು ತಮಗೆ ಗೊತ್ತಿರುವ ಹಾಗೆ ಗುರುಲಿಂಗ ಜಂಗಮವನ್ನ ನೆಚ್ಚಿ ಮೆಚ್ಚಿ ನಡೆದಂತು. ಗುರುಗಳಂದ್ರೆ ಅವರಲ್ಲಿ ಇರುವಂತಹ ಭಕ್ತಿ, ಆ ಶ್ರದ್ಧೆ ಇವತ್ತೇನಾದ್ರೂ ಕಾಶ್ಯಪ್ನವ್ರ ಮನತೆಗೆ ಆ ಸಂಸ್ಕಾರ ಬಂದಿದ್ರೆ ಆ ನಮ್ಮ ತಂದೆಯವರ ಒಡನಾಟ ಪಂಚಪೀಠಾಧೀಶ್ವರರ ಜೊತೆಗೆ ಇರುವ ಆ ಭಕ್ತಿ ಶ್ರದ್ಧೆ ಇವತ್ತು ಕಾರಣ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಬಹಳ ಹೆಮ್ಮೆಯಿಂದ ತಮ್ಮೊಡನೆ ಹಂಚ್ಕೊಳ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾವು ವೀರಶೈವ ಲಿಂಗಾಯತರು, ವೀರಶೈವ ಲಿಂಗಾಯತರು ಅನ್ನೋದನ್ನ ಇವತ್ತು ನಾನು
ಯಾಕಂದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ನಾಡಿನಲ್ಲಿ ನಮ್ಮ ತಂದೆಯವರು ಇದ್ದಾಗಿಂತ ಬಹುತೇಕ 24 ವರ್ಷಗಳ ಪೂರ್ವದಲ್ಲಿ ಇವತ್ತು ಅನೇಕ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಒಂದು ಘಟನೆಯನ್ನ ನಾನು ನೆನಪಿಸಕ್ಕೆ ಬಯಸ್ತೀನಿ. ಇಲ್ಲಿ ಪಂಚಪೀಠಾಧೀಶ್ವರ ರಂಭಾಪುರಿ ಶ್ರೀಗಳ ಆದಿಯಾಗಿ ನಮ್ಮ ಕಾಶಿ ಜಗದ್ಗುರುಗಳು ಆದಿಯಾಗಿ ನಮ್ಮ ಶ್ರೀಶೈಲ ಜಗದ್ಗುರುಗಳು ಕೇದಾರ ಪೂಜ್ಯರು ಕೂಡ ಆಗಮಿಸಿದ್ರು, ನಮ್ಮ ಉಜ್ಜಯಿನಿ ಪೂಜ್ಯರು ಕೂಡ ಆಗಮಿಸಿದ್ರು. ಇವತ್ತು ಈ ನಾಡಿನಲ್ಲಿ ಇದೇ ಕೂಡಲ ಸಂಗಮ ಏನು ಅನ್ನಬಸವಣ್ಣನವರ ಒಂದು ಐಕ್ಯ ತಪೋಭೂಮಿ ಅಂತ ನಾವು ಹೇಳ್ತೀವಿ. ಆ ಭೂಮಿಯಲ್ಲಿ ಇವತ್ತು ನಮ್ಮ ತಂದೆಯವರು ಸರ್ವಧರ್ಮ ಇವತ್ತು ಸಮ್ಮೇಳನವನ್ನು ಮಾಡೋದ್ರ ಮುಖಾಂತರ 5 ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕೂಡ ಮಾಡಿದ್ದು ನೀವ್ಯಾರು ಕೂಡ ಮರ್ತಿಲ್ಲ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಪೂರ್ವದಲ್ಲೇ ನಾನು ಪೂಜ್ಯರಲ್ಲಿ ಒಂದು ಮನವಿ ಕೂಡ ಮಾಡಿದೆ. ಏನು ನಮ್ಮ ತಂದೆಯವರು ಇದ್ದಾಗ ಬಹುತೇಕ ಅವತ್ತು ಆ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ಅಂಬರೀಷ್ ಅವರು ಕೂಡ ಆಗಮಿಸಿದ್ರು. ನಾವು ಪೂಜ್ಯರಿಗೆ ಎಲ್ಲರಿಗೂ ನೆನಪಿದೆ, ನಾನು ಬಹಳ ಸಣ್ಣವಾಗ ಇನ್ನು ಆ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಇವತ್ತು ಆ ತದನಂತರ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಪಂಚಪೀಠಾಧೀಶ್ವರರು 5 ಜನ ಬಂದು ಅಲ್ಲಿ ಒಂದು ಪಂಚಪೀಠಾಧೀಶ್ವರ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗ್ಬೇಕು ಅಂತ ಹೇಳಿ ನಾನು ಹಲವಾರು ಬಾರಿ ಪೂಜೆಯಲ್ಲಿ ಮನವಿ ಮಾಡಿಕೊಂಡಿದ್ದೀನಿ. ಮತ್ತು ಅನೇಕ ಈ ನಾಡಿನ ಹೆಸರಾಂತ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ನನಗೆ ಅನೇಕ ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದ ಕಾರಣ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಪೂಜೆಯಲ್ಲಿ ನಾನು ಇವತ್ತು ಈ ವೇದಿಕೆ ಮುಖಾಂತರ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ, ನಮಗೊಂದು ಸಮಯವನ್ನು ನಿಗದಿ ಮಾಡಿ ತಾವು 5 ಕೂಡ ಆ ಕೂಡಲ ಸಂಗಮ ಕ್ಷೇತ್ರಕ್ಕೆ ಮತ್ತೆ ಬಂದು ಆ ಕೂಡಲ ಕ್ಷೇತ್ರವನ್ನ ಇವತ್ತು ಪವಿತ್ರಗೊಳಿಸಬೇಕು ಅನ್ನೋದನ್ನ ನಾನು ಇವತ್ತು ಈ ವೇದಿಕೆ ಮುಖಾಂತರ ನಾನು ಪೂಜ್ಯರಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾಕಂದ್ರೆ ನಮ್ಮ ತಂದೆಯವರ ಇದ್ದಾಗ ಆದಂತ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಇವತ್ತವರೆಗೂ ಆಗಿಲ್ಲ ಅನ್ನೋದು ನಮ್ಮ ಎಲ್ಲ ಜನರ ಒಂದು ಬೇಡಿಕೆ ಇದೆ. ಆದ ಕಾರಣ ತಾವು ಈ ಭೂಮಿಗೆ ಯಾವಾಗ ಬರ್ತೀರಿ, ಯಾವಾಗ ಹುಡುಗನ ಮತ ಕ್ಷೇತ್ರಕ್ಕೆ ಬರ್ತೀರಿ, ನಿಜವಾಗಲೂ ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು, ಪವನ ಆಗೋದಕ್ಕೂ ಕೂಡ ಇವತ್ತು ಅನೇಕ ಸಂದರ್ಭಗಳು ನಮ್ಮಲ್ಲಿ ಆಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನೆನಪಿಸುತ್ತಾ ಇವತ್ತು ಆ ತಂದೆಯವರ ಕನಸನ್ನ ಇವತ್ತು ಇನ್ನು ನನಸು ಮಾಡುವಂತ ನಿಟ್ಟಿನಲ್ಲಿ ಬಹುತೇಕ ನಮ್ಮ ಉಜ್ಜಯಿನಿಯ ಪೂಜ್ಯರ ಒಂದು ನೇತೃತ್ವದಲ್ಲಿ ಆಶೀರ್ವಾದದಿಂದ ನಾವು ರಾಮತಾಳ್ ಮರಳಿ ನೀರಾವರಿಯನ್ನು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಅವ್ರ ಕನಸು ನಮ್ಮ ತಂದೆಯವರು ಒಬ್ಬ ರೈತನ ಮಗ ಆಗಿ ಇದೇ ಗ್ರಾಮದಲ್ಲಿ ಜನಿಸಿ ಇವತ್ತು ಸಾಮಾನ್ಯ ರೈತನ ಮಗ ಆಗಿ ನಮ್ಮ ಕುಪ್ಪೇದವ್ರ ಸಾಹೇಬರು ಹೇಳಿದ ಹಾಗೆ ಅವರು ವಿದ್ಯಾಭ್ಯಾಸಕ್ಕೆ ಹಾವೇರಿಗೆ ಹೋಗಿದ್ರು ಅಷ್ಟೇ. ಯಾರೋ ಹೇಳ್ತಿದ್ರಂತ ಹಾವೇರಿಯವರು ಅಂತೇಳಿ, ಹಾವೇರಿಯವರಲ್ಲ, ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ತಂದೆಯವರ ಅಂತಿಮ ಸಂಸ್ಕಾರ ಆಗಿದ್ದು ಕೂಡ ಅದು ಹಾವೇರಿಯಲ್ಲಿ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ನಾನು ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಕುಪ್ಪೇದವ್ರ ಸಾಹೇಬರಿಗೆ ಗೊತ್ತೈತಿ, ಅವರು ಹಾವೇರಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ರು. ಅವ್ರ ಜೊತೆಗೆ ಅಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಒಬ್ಬ ರೈತನ ಮಗನಾಗಿ ಇವತ್ತು ತಮ್ಮ ಆಶೀರ್ವಾದದಿಂದ ಇವತ್ತು ಈ ಒಂದು ರಾಜಕಾರಣದಲ್ಲಿ ಗುರುತಿಸಿಕೊಂಡು ಶಾಸಕರಾಗಿ, ಸಚಿವರಾಗಿ ಇವತ್ತು ಅತ್ಯಂತ ಗುರುಲಿಂಗ ಜಂಗಮರನ್ನ ಪಂಚಪೀಠಾಧೀಶ್ವರರ ಒಬ್ಬ ಅತ್ಯಂತ ಪ್ರೀತಿಯ ಭಕ್ತ ಯಾರಾಗಿದ್ರು ಅಂದ್ರೆ ಅದು ನನ್ನ ತಂದೆಯವರಾಗಿದ್ರು ಅನ್ನೋದನ್ನ ಬಹಳ ನಾನು ಹೆಮ್ಮೆಯನ್ನು ಕೂಡ ನಾನು ಪಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅನೇಕ ಸಾರಿ ಕೆಲವಷ್ಟು ವಿಶೇಷ ಮಾಡ್ತಾರೆ, ಕೆಲವಷ್ಟು ಟೀಕೆಗಳನ್ನು ಮಾಡ್ತಾರೆ ಜನ, ಆದ್ರೆ ಯಾವುದಕ್ಕೂ ಕೂಡ ನಾವು ಕಾಶ್ಯಪ್ನವ್ರ ಬಗ್ಗೆ ಇಲ್ಲ. ಯಾಕಂದ್ರೆ ಪಂಚಪೀಠಾಧೀಶ್ವರರ ಆಶೀರ್ವಾದ ನಮ್ಮ ಹಿಂದಿದ್ದಾಗ ಯಾರಿಗೂ ಬಗ್ಗುವಂತ ಅವಶ್ಯಕತೆ ಇಲ್ಲ. ನಾವು ವೀರಶೈವರು ಹೌದು, ಲಿಂಗಾಯತರು ಹೌದು, ನಾವೆಲ್ಲರೂ ಒಗ್ಗಟ್ಟಾಗಿ ನಡೀತೀವಿ. ಇತ್ತೀಚೆಗೆ ಕೆಲವಷ್ಟು ಜನ ಅದನ್ನು ವ್ಯತ್ಯಾಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು, ಪೂಜ್ಯರು ಅದನ್ನು ಒಡೆದಾಡುವಂತ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ನಾನು ಅನೇಕ ಪೂಜ್ಯರ ಒಂದು ಸಾನ್ನಿಧ್ಯದ ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾದಾಗ ಒಂದು ದೊಡ್ಡ ಶಕ್ತಿ ಆಗೋದಕ್ಕೆ ಸಾಧ್ಯ. ಆ ಶಕ್ತಿಯನ್ನ ಯಾರು ಕೂಡ ಮುರಿಯೋದಕ್ಕೆ ಕೂಡ ಸಾಧ್ಯ ಇಲ್ಲ ಈ ನಾಡಿನಲ್ಲಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಮ್ಮ ಪೂಜ್ಯರ ಆಶೀರ್ವಾದ ನಮಗೆ ಬಂದಿದ್ರೆ ಸಾಕು. ಅದಕ್ಕೆ ಅದೇ ಹೇಳ್ತಾರ, ಪೂಜ್ಯರ ಆಶೀರ್ವಾದ ಒಂದಿದ್ರೆ ನಾವು ಏನನ್ನಾದ್ರೂ ಜಯಿಸಬಹುದು ಅನ್ನೋದಕ್ಕೆ ನಾವೆಲ್ಲರೂ ಸಿದ್ಧ ಆಗೋಣ. ಮತ್ತೆ ಕೂಡಲ ಸಂಗಮದಲ್ಲಿ ನಮ್ಮ ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನ ಮಾಡೋದ್ರ ಮುಖಾಂತರ ಮತ್ತೆ ಈ ರಾಜ್ಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟು, ಯಾಕಂದ್ರೆ ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನು ತಾವು ನೋಡ್ತಾ ಇದ್ದೀರಿ. ಎಷ್ಟೊಂದು ಜನ ನಮ್ಮನ್ನು ಒಡೆದಾಡಬೇಕು, ಬೇರೆಪಡಿಸಬೇಕು ಅಂತೇಳಿ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲ ಸಮುದಾಯಗಳನ್ನು ಒಪ್ಕೊಂಡು ನಡೆದಂತ ಸಮುದಾಯ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.
ಮಾಡ್ತೇನೆ. ಯಾಕಂದ್ರೆ ಕೇವಲ ವೀರಶೈವ ಲಿಂಗಾಯತರ ತಕ್ಷಣ ಪೂಜ್ಯರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ, ಒಂದು ಜನಾಂಗಕ್ಕೆ ಸೀಮಿತವಾಗಿ ಎಂದು ನಡೆದಿಲ್ಲ. ಸರ್ವ ಜನಾಂಗಕ್ಕೆ ಇವತ್ತು ಅವರು ಏನು ಘೋಷಣೆ ಮಾಡಿದರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಒಂದು ಘೋಷಣೆ ಮುಖಾಂತರ ಇವತ್ತು ನಮ್ಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಆದ ಕಾರಣ ನಾವು ಯಾರು ಬೇರೆ ಬೇರೆ ಅನ್ನೋ ಭಾವನೆ ಬೇಡ, ನಾವೆಲ್ಲರೂ ಒಂದಾಗಿ ಎಲ್ಲ ಸಮುದಾಯಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗಬೇಕು. ಯಾವ ರೀತಿ ನಮ್ಮ ತಂದೆಯವರು ಎಲ್ಲ ಸಮುದಾಯಗಳನ್ನ ಪ್ರೀತಿ ಮಾಡಿ, ಅದು ಬಡವ, ಬಲ್ಲಿದ, ದೀನ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಎಲ್ಲ ಜನಾಂಗವನ್ನು ಏನು ಎತ್ಕೊಂಡು ಅಪ್ಕೊಂಡು ಹಿಡಿದ್ರು. ಆ ನಿಟ್ಟಿನಲ್ಲಿ ಮುಂದೆ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ನಡೀತಾ ಇದ್ದೀನಿ. ನಿಮ್ಮ ಆಶೀರ್ವಾದದಿಂದ 2ನೇ ಬಾರಿ ಈ ಶಾಸಕರು ಕೂಡ ಆಗಿದ್ದೀನಿ. ಈಗಾಗಲೇ ನಮ್ಮ ತಂದೆಯವರ ಕನಸುಗಳು ಏನು ಸಂಪೂರ್ಣ ಹುನಗುಂದ ಮತಕ್ಷೇತ್ರ ನೀರಾವರಿ ಆಗಬೇಕು. ಬಹುತೇಕ ಇದೇ ಅವಧಿಯಲ್ಲಿ ಹುನಗುಂದ ಮತಕ್ಷೇತ್ರವನ್ನ ಒಂದು ಗ್ರಾಮ ಬಿಡಲಾರ್ದಂಗೆ ಸಂಪೂರ್ಣವಾಗಿ ನೀರಾವರಿ ಮಾಡೋದೇ ನನ್ನ ಒಂದು ಮುಂದಿನ ಗುರಿ ಆಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಶೇಕಡ 70% ನೀರಾವರಿ ಆಗಿದೆ. ಇನ್ನು ನಮ್ಮ ಪೂರ್ವ ಭಾಗದ ಒಂದು ನೀರಾವರಿ ಬಾಕಿ ಇದೆ, ಅದು ನಂದವಾಡಿ ಎತ್ ನೀರಾವರಿ, ಅದು ಕೊಪ್ಪಳ ಎತ್ ನೀರಾವರಿ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಈಗಾಗಲೇ ಆ ಯೋಜನೆಗೆ 1 TMC ನೀರನ್ನ ನಂದವಾಡಿಗೆ ಕೊಟ್ಟಿದ್ದಾರೆ. ಇನ್ನು 8,800 ಹೆಕ್ಟರ್ ಕೊಪ್ಪಳ ಎತ್ ನೀರಾವರಿಯನ್ನು ಕೂಡ ಇಳಕಲ್ ತಾಲೂಕಿನ ಸಮಗ್ರ ಆ ಭಾಗದ ರೈತರಿಗೆ ನೀರಾವರಿಯನ್ನ ಒದಗಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಲ್ಲದೆ 10 ಕಾಮಗಾರಿ ಬಹುತೇಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅಂದಿಸ್ತಾರೆ. ಆದ್ರೆ ನಾನೆಲ್ಲ 224 ಮತಕ್ಷೇತ್ರಕ್ಕೂ ಕೂಡ ಶಾಸಕರಿಗೆ ನಾನು ಬಹಿರಂಗ ಸವಾಲನ್ನು ಹಾಕ್ತೀನಿ. ಹುನಗುಂದ ಮತಕ್ಷೇತ್ರಕ್ಕೆ ಬಂದು ನೋಡ್ರಿ, ಇನ್ನೇನು ಕೆಲಸ ನಡೆದವು ನಿಮ್ಮ ಕ್ಷೇತ್ರದಾಗ ಯಾಕೆ ನಡೆದಿಲ್ಲ ಅನ್ನೋದನ್ನ ನೀವೇ ಅದನ್ನ ನಿಮ್ಮ ಮತದಾರದಲ್ಲಿ ನೋಡ್ಕೊಳ್ಳುವಂತ ಕೆಲಸ ಆಗಬೇಕು. ಅದು ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಕುಡಿ ನೀರು, ರಸ್ತೆ ಮುಂತಾದಂತ ಆದ್ಯತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಸರ್ಕಾರದಿಂದ ಅನೇಕ ಅನುದಾನವನ್ನು ತಂದು ಇವತ್ತು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಪೂಜ್ಯರಿಗೆ ನಾವು ಹೆಚ್ಚಿನ ಸಮಯವನ್ನು ಕೊಡೋಣ. ಯಾಕಂದ್ರೆ ನಮಗೆ ಪುಣ್ಯ ಭಾಗ್ಯ, ಯಾಕಂದ್ರೆ ಬಹುತೇಕ ನಮ್ಮ ರೈತರೆಲ್ಲರೂ ಮುಗುಲನ್ನು ನೋಡುವಂತ ಪರಿಸ್ಥಿತಿ ಬಂದೈತಿ. ನಾನು ಈ ವೇದಿಕೆ ಮುಖಾಂತರ ಇವತ್ತು ಒಂದು ವಿಶ್ವಾಸದ ಮಾತನ್ನ ನಾನು ನುಡಿದು ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಈ ರೈತರು ಮಳೆ ಬೇಕು ಮುಂಗಾರು ಮಳೆ ಕೈ ಕೊಡ್ತೈತೆ ಅಂತಾರ. ನಮ್ಮ ಪಂಚಪೀಠಾಧೀಶರು ಯಾವಾಗ ಈ ಭೂಮಿಗೆ ಕಾಲಿಟ್ಟರು ಇನ್ನು ಮಳೆ ಹರಿತೈತಿ, ಮಳೆ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಘೋಷಣೆಯನ್ನು ಮಾಡ್ತಾ ಇವತ್ತು ಎಲ್ಲರೂ ಕೇಳ್ತಾ ಇದ್ರು ನನಗೆ ಒಂದು ಮಾತನ್ನು ಈ ಕೊನೆಯದಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಎಲ್ಲರೂ ಏನ್ ಕೇಳ್ತಾ ಇದ್ರು, ನೀವು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕಾದಿ ಅಂದ್ರು. ನನಗೆ ಬುದ್ಧಿ ಬೇರೆ ನಿಗಮದ ಅಧ್ಯಕ್ಷ ಮಾಡಿದ್ರು, ಕ್ರೀಡಾ ಇಲಾಖೆಯ ಉಪಾಧ್ಯಕ್ಷನಾಗಿ. ನಾನು ಹೇಳಿದೆ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋದೆ, ಸಾಹೇಬ್ರ ನನಗೆ ಕ್ರೀಡಾ ಇಲಾಖೆ ಬೇಡ್ರಿ, ಈಗ ನನಗೆ ಮಂತ್ರಿ ಆಗ್ಬೇಕಂತೂ ಆಸೆ ಐತಿ, ಅದಂತೂ ಈ ಸತ ಆಗೋದಿಲ್ಲ, ನನಗೆ ಗೊತ್ತೈತಿ, ನೀವು ಅವಾಗ ಮಾಡ್ತೀರಿ ಮುಂದೆ ಮಾಡ್ರಿ, ಆದ್ರೆ ನಾನು ಏನಿಲ್ಲ ಹಂಗೆ ಇರ್ತೀನಿ ಅಂತ ಅಂದೆ ನಾನು. ಅವಾಗ ಅವ್ರು ಹೇಳಿದ್ರು, ನೀವು ಯಾವಾಗಲೂ ಕೇಳೋ ಬರೋಣ ಅದನ್ನು ಕೊಡ್ತೀನಿ ಅಂದ್ರು, ಯಾವಾಗ ಕೇಳ್ತೀನಿ ಅದನ್ನು ಕೇಳಿ ಕೊಡ್ತೀನಿ ಅಂದ್ರು. ಅವ್ರೇನ ಇಲ್ಲ ಅನ್ನಲಿಲ್ಲ. ಅವಾಗ ನಾನು ಆಯ್ಕೆ ಮಾಡಿದ್ದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅನ್ನೋ ಮಾತನ್ನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಜನ ಏನ್ ಮಾಡ್ತೀವೋ ಮಾರಾಯ ಅಂದ್ರು, ಇದಕ್ಕೆ ಅನುದಾನ ಕೊಟ್ಟಿದ್ದಿಲ್ಲ ಹಿಂದಿನ ನಾಯಕರು, ಯಾರು ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಘೋಷಣೆ ಮಾಡಿದ್ರು ವೀರಶೈವ ಅಭಿವೃದ್ಧಿ ನಿಗಮವನ್ನ, ಅನುದಾನ ಕೊಟ್ಟಿರಲಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 500 ಕೋಟಿ ರೂಪಾಯಿನ ಕೇಳಿದ್ದೆ, ಅವರು 380 ಕೋಟಿ ರೂಪಾಯಿಯನ್ನ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನಮ್ಮ ನಿಗಮಕ್ಕೆ ಕೊಟ್ಟು ಇವತ್ತು ನಮ್ಮ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಅನೇಕ ಇವತ್ತು ರೈತರಿಗೆ, ಸ್ವಯಂ ಉದ್ಯೋಗ ಮಾಡೋರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿ, ಇಷ್ಟೊಂದು ಇವತ್ತು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇವತ್ತು ಅತ್ಯಂತ ಪ್ರಮುಖವಾಗಿ ಕೆಲಸವನ್ನು ಕೂಡ ಮಾಡಿದೆ. ಆ ಜನಾಂಗಕ್ಕೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ಕೂಡ ಮಾಡಿದೆ ಅನ್ನೋ ಮಾತನ್ನ ಹೇಳ್ತಾ, ಇವತ್ತೇನು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾನು 2ನೇ ಬಾರಿ ಶಾಸಕನಾಗಿದ್ದೇನೆ. ಪೂಜ್ಯರ ಆಶೀರ್ವಾದ ಸದಾ ಇದ್ರೆ ಮುಂದೆ ಎಲ್ಲವೂ ಕೂಡ ನೀವು ಬಯಸಿದ್ದು ಕೂಡ ಸಿಗೋದಕ್ಕೆ ಏನು ತಡ ಇಲ್ಲ. ಆದ್ರೆ ಆ ಪೂಜ್ಯರ ಆಶೀರ್ವಾದ ಆಗ್ಬೇಕು, ಆದಾಗ ಮಾತ್ರ ಕಾಶ್ಯಪ್ನವ್ರ ಮಂತ್ರ ಉದ್ಧಾರ ಆಗಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ, ಮತ್ತೊಮ್ಮೆ ನಾನು ಎಲ್ಲ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮಗೆ ಶೀಘ್ರದಲ್ಲೇ ತಾವು 5 ನಮಗೆ ಒಂದು ಸಮಯವನ್ನು ನಿಗದಿ ಮಾಡಿ ಮತ್ತೆ ಕೂಡಲ ಸಂಗಮದಲ್ಲಿ ನಾವು ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಇವತ್ತು ಈ ನಾಡಿಗೆ ಒಂದು ಒಗ್ಗಟ್ಟಿನ ಮಂತ್ರವನ್ನ, ಸಂದೇಶವನ್ನ ನಾವು ವೀರಶೈವ ಲಿಂಗಾಯತರು ಒಂದು ಅನ್ನೋದನ್ನ
ನಾವೆಲ್ಲರೂ ಕೂಡ ಸಂದೇಶವನ್ನು ಕೊಡೋಣ ಅನ್ನೋ ಮಾತನ್ನು ಹೇಳ್ತಾ ಪೂಜ್ಯರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲ ಪೂಜ್ಯರ ಪಾದಕ್ಕೆ ನನ್ನ ಭಕ್ತಿಪೂರ್ವಕವಾದ ಹಣೆಯನ್ನು ಮನದು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಿಂಗಾಯತ ಸಮಾಜದ್ದು ಈ ಸಮಾಜ ಸಂಘಟನೆ ಅಂತ ಅವರು ಘನಾಘೋಷವಾಗಿ ಹೇಳಿದಂತ ಮಾತು ಇವತ್ತು ನನಗೆ ನೆನಪ ಇದೆ. ಅಂತ ಒಂದು ಧೀಮಂತ ನಾಯಕ ಬಹಳಷ್ಟು ಇದೆ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಜಗದ್ಗುರುಗಳು ಮೂವರು ಇವತ್ತು ಸ್ಥಿತಿಯಲ್ಲಿದ್ದಾರೆ. ಇವತ್ತು ಇನ್ನೊಂದು ವಿಷಯ ಹೇಳ್ತೀನಿ, ನಾನು ಜಗದ್ಗುರುಗಳ ಗಮನಕ್ಕೆ ನಾನು ತಯಾರಿಸ್ತಿದ್ದೇನೆ. ಖಂಡಿತವಾಗಿ ಇನ್ನೊಂದು ಪಂಚಾಚಾರ ಒಂದು ಅಡ್ಡ ಪಲ್ಲಕ್ಕಿ ಉತ್ಸವವನ್ನು ಕೂಡಲ ಸಂಗಮದಲ್ಲಿ ನಾವು ಮಾಡೇ ತಿರುತ್ತೇವೆ. ಆದರೆ ಅದಕ್ಕಿಂತ ಪ್ರಥಮವಾಗಿ ತಮ್ಮಗಳ ಆಶೀರ್ವಾದ ವಿಜಯಾನಂದನ ಮೇಲೆ ಆಗಬೇಕು. ಶಾಸಕರಾಗಿ ಪಂಚಪೀಠ ಉತ್ಸವ ಅಡ್ಡ ಪಲ್ಲಕ್ಕಿ ಉತ್ಸವವನ್ನು ಮಾಡುವುದು ಹೇಗೆ, ಮಂತ್ರಿಯಾಗಿ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡುವುದು ಹೇಗೆ ಅನ್ನೋದನ್ನ ನಾವು ತೋರಿಸಿಕೊಡ್ಬೇಕಾಗಿದೆ. ನಿಮ್ಮಗಳ ಆಶೀರ್ವಾದ ಆಗಬೇಕು. ಇದೊಂದು ಸಮಯ ಬಂದಿದೆ. ಜಗದ್ಗುರುಗಳು ಖಂಡಿತವಾಗಿಯೂ ನೀವು ತಾವು ಆಶೀರ್ವಾದ ಮಾಡಿದರೆ ವಿಜಯಾನಂದ ಅವರು ಕೆಲಸವನ್ನ ಶ್ರೀ ಜಗದ್ಗುರು ಪಂಚಪೀಠಾಧೀಶರು ಇವತ್ತು ಎಲ್ಲ ಕಡೆಗೆ ಜನಜಾಗೃತಿ ಸಮಾರಂಭಗಳನ್ನು, ಧರ್ಮ ಜಾಗೃತಿ ಸಮಾರಂಭಗಳನ್ನು ನೆರವೇರಿಸ್ತಾ ನಾವೆಲ್ಲ ಬರ್ತಾ ಇದ್ದೇವೆ. ಬಹುಶಃ ಬಾಗಲಕೋಟೆ ಜಿಲ್ಲೆಗೆ ಬರೋದಂದ್ರೆ, ವಿಜಯಪುರ ಜಿಲ್ಲೆಗೆ ನಾವು ಬರೋದಂದ್ರೆ, ಒಬ್ಬ ಹೆಣ್ಣು ಮಗಳು ತವರು ಮನೆಗೆ ಬಂದರೆ ಎಷ್ಟು ಸಂತೋಷವಾಗಬೇಕು, ಅದಕ್ಕಿಂತ ಹೆಚ್ಚಿನ ಸಂತೋಷ ಇಂದಿನ ಪಂಚಪೀಠದ ಎಲ್ಲ ಜಗದ್ಗುರುಗಳಿಗೆ ಆ ಸಂತೋಷ ಆಗ್ತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಇವತ್ತು ವೀರಶೈವ ಪಂಚಪೀಠಗಳಲ್ಲಿ 3 ಜನ ಜಗದ್ಗುರುಗಳವರು ವಿಜಯಪುರ, ಬಾಗಲಕೋಟೆ ಜಿಲ್ಲೆ ಇವೆರಡು ಒಂದೇ ಇದ್ದು ಇವತ್ತು 2 ಆಗ್ಯಾವ. 2 ಇದ್ರು ಒಂದೇ ಆಗಿ ಇವು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಕಾಶಿಪೀಠದ ಡಾಕ್ಟರ್ ಚಂದ್ರಶೇಖರ ಜಗದ್ಗುರುಗಳವರು ಇದೇ ವಿಜಯಪುರ ಜಿಲ್ಲೆಯಲ್ಲಿ, ಇವತ್ತು ಬಾಗಲಕೋಟೆ ಜಿಲ್ಲೆ ಗುಳೇದ ಗುಡ್ಡದಲ್ಲಿ ಹುಟ್ಟಿ ಬೆಳೆದು ಒಂದು ಉತ್ಕೃಷ್ಟ ಪಂಚಪೀಠಗಳಲ್ಲಿ ಕಾಶಿ ಜ್ಞಾನ ಸಿಂಹಾಸನ ಪೀಠವನ್ನು ಆರೋಹಣ ಮಾಡಿದ್ದಾರೆ ಅನ್ನುವಂಥ ನೆನಪು ತಮ್ಮೆಲ್ಲರಿಗೆ ಇದೆ. ಹಿಮವತ್ ಕೇದಾರದ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯರು ಇವತ್ತು ಇದೇ ಬಿಜಾಪುರ ಜಿಲ್ಲೆಯ ಹೂವಿನಹಳ್ಳಿಯಲ್ಲಿ ಹುಟ್ಟಿ, ಸಿಂದಗಿ ತಾಲೂಕಿನ ಹೂವಿನಹಳ್ಳಿಯಲ್ಲಿ ಹುಟ್ಟಿ ಪಂಚಪೀಠಗಳಲ್ಲಿ ಕೇದಾರ ಪೀಠವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀಶೈಲ ಪೀಠದ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಶಿವಾಚಾರ್ಯ ಭಗವತ್ಪಾದರು ಜಮಖಂಡಿ ತಾಲೂಕಿನ ಹೆಬ್ಬರ್ಗಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇಂದು ಶ್ರೀಶೈಲ ಪೀಠವನ್ನು ಆರೋಹಣ ಮಾಡಿ ಸಮಾಜಕ್ಕೆ ದಿಕ್ಸೂಚಿಯಾಗಿದ್ದಾರೆ. ಈ 3 ಜನ ಜಗದ್ಗುರುಗಳನ್ನು ಕೊಟ್ಟು ಹೋದಂಥ ಜಿಲ್ಲೆ ಅನ್ನುವಂಥ ಹೆಮ್ಮೆ ಈ ಭಾಗದ ಎಲ್ಲ ಭಕ್ತರಿಗಿದೆ. ಏನು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಒಂದು ಸತ್ಕ್ರಾಂತಿಯನ್ನು 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಏನು ಅದನ್ನು ಪುನಶ್ಚೇತನಗೊಳಿಸಿದರು, ಪುನರುದ್ಧಾರವನ್ನು ಮಾಡಿದರು. ಇವತ್ತು ಅಂಥದ್ದೇ ಒಂದು ಕಾರ್ಯ ಮತ್ತೊಮ್ಮೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಿಂದ ಇಂದಿನ ಎಲ್ಲ ಪಂಚಪೀಠಾಧೀಶರು ಮಾಡುವಂಥ ದೃಢ ನಿರ್ಧಾರವನ್ನು ನಾವೆಲ್ಲ ಕೈಗೊಂಡಿದೆ. ಅದಕ್ಕೆ ಧ್ವನಿಯಾಗಿ ಇವತ್ತಿನ ದಿನ ಹುನಗುಂದ ಕ್ಷೇತ್ರದ ಶಾಸಕರಾದಂಥ ಭವಿಷ್ಯತ್ತಿನ ನಾಯಕರಾಗಿರುವಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಜಗದ್ಗುರುವರ ಶುಭಾಗಮನ ಆಗಬೇಕು, ಒಂದು ಮಹತ್ವಪೂರ್ಣವಾದಂಥ ಸಮಾರಂಭ ನಡೀಬೇಕು ಅನ್ನುವಂಥ ಇಚ್ಛೆ ಏನಿದೆ ಅದನ್ನು ನಮ್ಮ ಎಲ್ಲ ಜಗದ್ಗುರು ಕೂಡ ಅತ್ಯಂತ ಮನಪೂರ್ವಕವಾಗಿ ಸ್ವೀಕಾರವನ್ನು ಮಾಡಿ ನಾವೆಲ್ಲರೂ ಸಮಾಲೋಚನೆಯನ್ನು ಮಾಡಿ ಒಂದು ಸೂಕ್ತವಾದಂಥ ಸಮಯವನ್ನು ಖಂಡಿತವಾಗಿ ನಾವು ಕಲ್ಪಿಸಿ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಹೇಳಲಾದ ಈ ಸಂದರ್ಭದಲ್ಲಿ ನಾವು ಇರೋದಿಲ್ಲ.
ಮಹಾಲಿಂಗಪುರದಿಂದ ಸಮಾಜ ಬಾಂಧವರು ಕೂಡ ಇಲ್ಲಿ ಬಂದಿದ್ದಾರೆ. ಬಹುಶಃ ಆ ಹಟಗಾರ ಸಮಾಜ ಬಾಂಧವರು ಜಗದ್ಗುರು ಪಂಚಪೀಠಾಧೀಶ್ವರನ್ನ ಅಕ್ಟೋಬರ್ 9, 10ರಂದು ಆ ನಗರಕ್ಕೆ ಬರಮಾಡಿಕೊಳ್ಬೇಕು ಅನ್ನುವಂಥ ಸಂಕಲ್ಪ ಏನು ಮಾಡ್ಯಾರಲ್ಲ, ಅದಕ್ಕೆ ನಾವು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಆದರೆ 9, 10 ನಮ್ಮ ಎಲ್ಲ ಜಗತ್ತೊಳ ಡೈರಿಯಲ್ಲಿ ಯಾವ್ಯಾವ ಕಾರ್ಯಕ್ರಮ ಏನೇನು ನಿಗದಿ ಆಗಿದ್ದಾವೆ ಅನ್ನುವಂಥದ್ದು ಗೊತ್ತಿಲ್ಲ. ನಾವು ಪರಸ್ಪರ ಸಮಾಲೋಚನೆಯನ್ನು ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮಹಾಲಿಂಗಪುರ ಸಮಾಜ ಬಾಂಧವರು ಕಾರ್ಯಕ್ರಮ ಮಾಡೋದಾದ್ರೆ ಖಂಡಿತವಾಗಿ ತಮಗೂ ಕೂಡ ಒಂದು ಅವಕಾಶವನ್ನು ನಾವು ಕಲ್ಪಿಸಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಇವತ್ತಿನ ಈ ಸಮಾರಂಭದಲ್ಲಿ ಮಾತೋಶ್ರೀ ಶ್ರೀಮತಿ ಗೌರಮ್ಮ ಕಾಶಪ್ಪನವರು, ಬಹುಶಃ ತಾಯಿ ಮಾತೃ ಹೃದಯ ಬಹಳ ದೊಡ್ಡದು. ಸಮಾಜದಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಸವಾಲುಗಳನ್ನು ಬರಲಿ, ಅವೆಲ್ಲವುಗಳನ್ನು ಸಹಿಸಿಕೊಂಡು ಲಿಂಗೈಕ್ಯ SR ಕಾಶಪ್ಪನವರ ಸತ್ಯ ಸಂಕಲ್ಪಗಳು ಏನಿದ್ದು ಅವುಗಳನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲ ಮಕ್ಕಳಿಗೆ ಸಂಸ್ಕಾರ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಗಲಿದಂಥ SR ಕಾಶಪ್ಪನವರ ಮಾತೋಶ್ರೀ ಮತ್ತು ಗೌರಮ್ಮ ಕಾಶಪ್ಪನವರ ಒಂದು ಆಶೀರ್ವಾದದ ಫಲ ಅವರೆಲ್ಲ ಮಕ್ಕಳ ಮೇಲೆ, ಸೊಸೆಯಂದರ ಮೇಲೆ ಖಂಡಿತವಾಗಿ ಇದೆ ಅನ್ನುವಂಥ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದಲ್ಲ ಎರಡಲ್ಲ 100 ಒಳಪಂಗಡಗಳು. ಅವು ಯಾವುದೇ ಒಳಪಂಗಡಕ್ಕೆ ಸಂಬಂಧಪಟ್ಟಿದ್ರೂ ಕೂಡ ಅವೆಲ್ಲ ವೀರಶೈವ ಲಿಂಗಾಯತ ವಾಹಿನಿಯಲ್ಲಿ ಒಂದಾಗಿ ಕೆಲಸ ಮಾಡಬೇಕಲ್ಲದೆ ಭಿನ್ನ ಭಿನ್ನ ದಾರಿಯಲ್ಲಿ ಸಾಗಬಾರದು. ಆದರೆ ತಮಗೆಲ್ಲ ಗೊತ್ತಿರುವಂತೆ ಇವತ್ತು ಜಾತಿ ಹೆಸರಿನಲ್ಲಿ ಧರ್ಮ ಛಿದ್ರಗೊಂಡು ಹೋಗ್ತಾ ಇರುವಂಥದ್ದು ಜಗದ್ಗುರು ಪಂಚಪೀಠಾಧೀಶ್ವರೇ ಅಷ್ಟೇ ಅಲ್ಲ, ಪ್ರಜ್ಞಾವಂತರಾದಂಥ ಸಮಾಜ ಬಾಂಧವರಿಗೂ ಕೂಡ ಬಹಳಷ್ಟು ಆತಂಕವನ್ನು ಉಂಟು ಮಾಡಿದೆ. ಇಂಥ ಸಂದರ್ಭದಲ್ಲಿ ಪಂಚಪೀಠಗಳು ಯಾವಾಗಲೂ ಸಮತೋಲನವನ್ನು ಕಾಪಾಡಿಕೊಂಡು ವೀರಶೈವ ಲಿಂಗಾಯತ ಸಮಾಜ ಅಷ್ಟೇ ಅಲ್ಲ, ಈ ನಾಡಿನ ದಿನದಲ್ಲಿ ಅಪ್ಪಣೆಗೊಳಿಸಿದವರಾಗಿದ್ದಾರೆ. ಸಾಂಕೇತಿಕವಾಗಿ ಕೆಲವು ಮಾತುಗಳನ್ನು ಮಾತ್ರ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಲಿಂಗೈಕ್ಯ SR ಕಾಶಪ್ಪನವರು ಒಬ್ಬ ಮುತ್ಸದ್ದಿ ರಾಜಕೀಯ ಧುರೀಣರು ಆಗೋದ್ರ ಜೊತೆಗೆ ಸಮಾಜದ ಪ್ರಶ್ನಾತೀತ ನಾಯಕರು ಕೂಡ ಆಗಿದ್ರು ಅನ್ನೋದನ್ನು ಯಾರೂ ಮರೆಯಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಜನ್ಮ ತಾಳಿರುವಂಥ ಒಬ್ಬ ವ್ಯಕ್ತಿ ಕಣ್ಮರೆಯಾದ ಅಂದ್ರೆ ವರ್ಷ 2 ವರ್ಷ ನೆನಪು ಮಾಡ್ಕೊಳ್ತೀವಿ, ಬಹಳ ಅಂದ್ರೆ 5-6 ವರ್ಷ ನೆನಪು ಮಾಡ್ಕೊಳ್ತೀವಿ, ಆಮೇಲೆ ಮರೆತು ಬಿಡ್ತೀವಿ. ಆದರೆ ಇವತ್ತು 24 ವರ್ಷಗಳ ಹಿಂದೆ ಲಿಂಗೈಕ್ಯರಾಗಿರುವಂತಹ SR ಕಾಶಪ್ಪನವರನ್ನು ಇಂದಿಗೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಅವರು ಈ ಭಾಗದ ಜನರಿಗೆ ಮಾಡಿರುವಂಥ ಉಪಕಾರ ಎಷ್ಟಿತ್ತು ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಅನ್ನೋದಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಅವರು ಕೇವಲ ಒಂದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಲಿಲ್ಲ. ರಾಜಕೀಯ ಕ್ಷೇತ್ರ ಅವರ ಪ್ರಮುಖ ಕ್ಷೇತ್ರ ಆಗಿದ್ರೂ ಕೂಡ
ಇವತ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಅವರು ಗೈದಿರುವಂಥ ಸಾಧನೆ ಅಪಾರವಾಗಿರುವಂತಹದ್ದು. ಬಿಲ್ವಕೆರೂರಿನ ಶ್ರೀಗಳವರು ಉಲ್ಲೇಖ ಮಾಡಿದಂತೆ ಭೀಮಾ ನದಿಯ ಮಹಾರಾಷ್ಟ್ರದ ಗೇಟ್ ಮುರಿದು ರಾಜ್ಯದ ಜನರ ಹಿತವನ್ನು ಕಾಪಾಡಿರುವಂತಹ ಏಕೈಕ ರಾಜಕೀಯ ನಾಯಕ ಅಂದ್ರೆ ಅದು ಎಸ್ ಆರ್ ಕಾಶ್ಯಪ್ರವರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಪೀಠದ ಪರಂಪರೆಯನ್ನು ಕಾಪಾಡುವಲ್ಲಿಯೂ ಕೂಡ ಅದೇ ಕೆಚ್ಚೆದೆಯನ್ನು, ಅದೇ ದಿಟ್ಟತನವನ್ನು ಕೂಡ ಅವರು ತೋರಿಸಿರುವಂತಹದ್ದು ಇದೀಗ ಇತಿಹಾಸದ ಪುಟವನ್ನು ಸೇರಿರುವಂಥ ಸಂಗತಿ. ಅವರಿಂದ ನಾವು ಪೀಠಾರೋಹಣಕ್ಕಿಂತಲೂ ಮೊದಲಿಂದಲೂ ನೋಡಿದವರಾಗಿದ್ದೇವೆ. ಅವರ ಮುಖದಲ್ಲಿರುವಂತಹ ಉತ್ಸಾಹ, ತಮ್ಮ ಬಳಿಗೆ ಯಾವುದೋ ಒಂದು ಕೆಲಸವನ್ನು ಹುಡುಕೊಂಡು ಬಂದಿರುವಂತಹ ಜನರಿಗೆ ಮಾಡುವಂತಹ ಸಹಕಾರ, ಅವರು ಕಣ್ಣೀರೊರೆಸುವಂತಹ ಗುಣ, ಅವರ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸುವಂತಹ ಉದಾರತೆ, ಇವೆಲ್ಲವೂ ಕೂಡ ಎಸ್ ಆರ್ ಕಾಶ್ಯಪ್ರವರನ್ನು ಒಬ್ಬ ಅಪ್ರತಿಮ ನಾಯಕನನ್ನಾಗಿ ಮಾಡಿದ್ದು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಬರೀತಾನೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವೋ ಸಹಾಯಕೃತ್. ಈ ವೇದಿಕೆಯಿಂದ ಈ ಪರಿವಾರದ ಬಗ್ಗೆ, ವಿಶೇಷವಾಗಿ ಹಾಲಿ ಶಾಸಕರಾಗಿರುವಂತಹ ವಿಜಯಾನಂದರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯೋಗ್ಯವಾದ ಸ್ಥಾನಮಾನಗಳು ಸಿಗಬೇಕನ್ನುವಂತಹ ಹೃದಯದ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತ ಮಾಡಿದ್ದಾರೆ. ವಿಶೇಷವಾಗಿ ಎಸ್ ಆರ್ ಕಾಶ್ಯಪ್ರವರ ಪ್ರತಿಷ್ಠಾನದಿಂದ ಪುರಸ್ಕೃತರಾಗಿರ್ತಕ್ಕಂತಹ ಕುಪ್ಪೇಲೂರು ಅವರು ಒಂದು ಬಹಳ ಸುಂದರವಾದ ಮಾತನ್ನು ಹೇಳಿದರು. ಒಂದಿಲ್ಲ ಒಂದು ದಿವಸ ನಮ್ಮ ವಿಜಯಾನಂದ ಕಾಶ್ಯಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸ್ವಲ್ಪ ನಾವು ಹಿಂದಿನ ದಿನಮಾನಗಳನ್ನು ಸ್ವಲ್ಪ ನೋಡಿದರೆ ಎಸ್ ಆರ್ ಕಂಠಿ ಅವ್ರ ಕಾಲಕ್ಕೆ, ನಿಜಲಿಂಗಪ್ಪನವ್ರ ಕಾಲಕ್ಕೆ, ಬಿ ಡಿ ಜತ್ತಿಯವ್ರ ಕಾಲಕ್ಕೆ ಏನೊಂದು ವಾತಾವರಣ ಸಮಾಜದಲ್ಲಿ ಇತ್ತು ಅಂದ್ರೆ ಈ ಒಳಜಾತಿಗಳ ಜಗಳ ಅನ್ನೋದು ಯಾರಿಗೂ ಗುರುತಿದ್ದಿಲ್ಲ. ಎಲ್ಲರೂ ನಾವು ವೀರಶೈವರು, ಲಿಂಗಾಯತ ಅಂತಕ್ಕಂಥ ಭಾವದಲ್ಲಿ ಎಲ್ಲರೂ ಇದ್ದು, ಬಹುತೇಕ ಆ ಕಾಲವನ್ನು ನಾವು ಸ್ಮರಿಸಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ಇರುವವರೆಗೆ ವೀರಶೈವರನ್ನು ಬಿಟ್ಟರೆ ಬೇರೆ ಯಾರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಬಂದಿದೆ. ಆಗ ಅದನ್ನ ಭಾಗ್ಯವನ್ನ, ಸೌಭಾಗ್ಯವನ್ನ ಇವತ್ತು ನಾವೇ ಒಳ ಜಗಳಾಡ ಮಾಡಿ ಅದನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದು ಇವತ್ತು ನಮಗೆಲ್ಲ ಗುರುತಾಗ್ತದೆ. ಆ ದೃಷ್ಟಿಯಿಂದ ರಂಭಾಪುರಿ ಜಗಲ್ ಒಂದು ಮಾತನ್ನು ಹೇಳಿದ್ದಾರೆ, ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಂದು ವಿಶಾಲವಾಗಿರ್ತಕ್ಕಂಥ ವಟವೃಕ್ಷ ಇದ್ದ ಹಾಗೆ. ಈ ಸಮಾಜದ ಜನರು ಉದ್ಯೋಗ ಪ್ರಿಯರು, ಕಾಯಕವೇ ಕೈಲಾಸ ಅಂತ ನಂಬಿಕೊಂಡು ಬಂದವರು. ಅದಕ್ಕೆ
ಅದಕ್ಕೆ ಉದ್ಯೋಗದಲ್ಲಿ ಹೆಚ್ಚು ಕಡಿಮೆ ಅನ್ನುವಂಥ ಭಾವ ಇರಲಾರದೆ ಬಹುತೇಕ ಸಮಾಜಕ್ಕೆ ಉಪಯೋಗವಾಗುವಂತಹ ಎಲ್ಲ ಉದ್ಯೋಗಗಳನ್ನು ಮಾಡಿದವರು ವೀರಶೈವ ಲಿಂಗಾಯತರು. ಆ ಉದ್ಯೋಗಗಳು ಇವತ್ತು ಜಾತಿಯಾಗಿ ನಮಗೆಲ್ಲ ಕಾಡ್ತಾ ಇದೆ. ವಾಸ್ತವಿಕವಾಗಿ ನಾವು ಮಾಡಿಕೊಂಡು ಬಂದಂಥ ಉದ್ಯೋಗವೇ ಇವತ್ತು ಅಡ್ಡಸರಾಗಿದ್ದು ಅವೇ ಇತ್ತೀಚಿನ ದಿನಮಾನಗಳಲ್ಲಿ ಜಾತಿಯಾಗಿ ನಾವೆಲ್ಲ ಹಂಚಿ ಹೋಗಿದ್ದೇವೆ. ಇದನ್ನು ನಾವು ಇವತ್ತು ಒಂದುಗೂಡಿಸುವಂಥದ್ದು ಬಹಳ ಅವಶ್ಯಕವಾಗಿದೆ. ನಮ್ಮ ಉದ್ಯೋಗಗಳನ್ನ ನಾವೆಲ್ಲ ಮಾಡೋಣ. ನಾವು ಪೂಜೆ ಮಾಡ್ತಕ್ಕಂಥ ಲಿಂಗ ಒಂದೇ, ನಮ್ಮೆಲ್ಲರಿಗೂ ಗುರುಗಳೇ ಜಗದ್ಗುರು ಪಂಚಾಚಾರ್ಯರು ಬಸವಾದಿ ಶರಣರೇ ನಮ್ಮೆಲ್ಲರಿಗೆ ಶರಣರ ಆರಾಧ್ಯರಾಗಿದ್ದಾರೆ. ಹೀಗಿರುವಾಗ ಒಳಪಂಗಡಗಳನ್ನೆಲ್ಲ ಮರೆತು ಮತ್ತೆ ಒಂದಾಗುವಂಥ ಪ್ರಸಂಗ ನಾವೆಲ್ಲರೂ ಒಮ್ಮನಸ್ಸಿಂದ ಮಾಡಿದರೆ ನಮ್ಮ ವಿಜಯಾನಂದರ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ರಾಜಕೀಯ ಧುರೀಣರು ವೀರಶೈವ ಒಳಪಂಗಡಗಳನ್ನು ಒಂದು ಮಾಡುವಂತಹ ದೃಷ್ಟಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಕಾರ್ಯವನ್ನು ಮಾಡ್ತಾ ಇದೆ. ಯೋಗಾಯೋಗ ಅನ್ನುವಂತೆ ನಮ್ಮ ಶ್ರೀಮತಿ ವೀಣಾ ವಿಜಯಾನಂದ ಕಾಶ್ಯಪ್ಪನವರು ಈ ಪ್ರಾಚೀನವಾದ ಸಂಸ್ಥೆಗೆ ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮೊನ್ನೆ ಹೈದರಾಬಾದ್ದೊಳಗೆ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಮತ್ತು ಬಸವಾದಿ ಶರಣರ ಜಯಂತ್ಯುತ್ಸವವನ್ನು ಸಂಯುಕ್ತವಾಗಿ ಮಾಡಿದಾಗ ಆ ಸಮಾರಂಭದಲ್ಲಿ ಕೂಡ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಪಾಲ್ಗೊಂಡು ಅವರು ಹಿಂದಿಯಲ್ಲಿ ಕೂಡ ಮಾತಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಪಡ್ತಾ ಇದೆ. ಹೀಗೆ ಕಾಶ್ಯಪ್ಪನವರ ಪರಿವಾರ ಇವತ್ತು ಎಲ್ಲ ಒಳಪಂಗಡಗಳನ್ನು ಒಂದುಗೂಡಿಸಿ ಅಖಂಡ ವೀರಶೈವ ಲಿಂಗಾಯತ ಸಮಾಜವನ್ನು ಮಾಡಲಿಕ್ಕೆ ಪಂಚಪೀಠಗಳ ಪರಮಾಚಾರ ಆಶೀರ್ವಾದ ಇದೆ. ಎಲ್ಲ ಶಿವಾಚಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅದನ್ನು ಮಾಡಿ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಇಂದ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಎಲ್ಲರೂ ಹಾರೈಸದಂತೆ ಸದ್ಯ ನಡೆದಿರ್ತಕ್ಕಂಥ ಸಚಿವರ ಹಂಚಿಕೆ ಸಂದರ್ಭದಲ್ಲಿ ಕೂಡ ವಿಜಯಾನಂದರನ್ನ ಮುಖ್ಯಮಂತ್ರಿ ಅವಶ್ಯವಾಗಿ ಪರಿಗಣಿಸಬೇಕನ್ನುವಂಥ ಒತ್ತಾಯದ ಮಾತನ್ನು ಕೂಡ ತಿಳಿಸಿ ಇವತ್ತಿನ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ. ಈ ಸಮಾರಂಭಕ್ಕೆ ಬಹಳ ದಿನಗಳ ನಂತರ ರಂಭಾಪುರಿಗಳು ಆಗಮಿಸಿ ಈ ಕಾರ್ಯಕ್ರಮಕ್ಕೊಂದು ಸುವರ್ಣ ಕಳಸವನ್ನು ಇಟ್ಟಂತಾಗಿದೆ ಅನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಎಲ್ಲರಿಗೂ ಶುಭವನ್ನು ಕೋರಿ, ವಿಶೇಷವಾಗಿ ಶ್ರೀಶೈಲ ಜಗದ್ಗುರುಗಳವರು ಕೈಲಾಸ ಪರ್ವತ ಹೋಗಿ ಬಂದಾರ. ಕೈಲಾಸಕ್ಕೆ ಹೋಗಿ ಬರೋದಂದ್ರೆ ಸಾಮಾನ್ಯ ಮಾತಲ್ಲ. ಅದು ಹಿಮಾಲಯದ ಚಳಿಯಲ್ಲಿ ಅದೆಲ್ಲವನ್ನು ಸಹನ ಮಾಡಿಕೊಂಡು ಶಿವನ ವಾಸಸ್ಥಾನವಾಗಿರ್ತಕ್ಕಂಥ ಕೈಲಾಸ ಪರ್ವತವನ್ನು 3 ದಿನಗಳ ಕಾಲ ಪರಿಕ್ರಮ ಮಾಡಿ ಆ ಪುಣ್ಯವನ್ನು ತಂದು ನಿಮಗೆಲ್ಲರಿಗೆ ಹಂಚಿದಾರ ಅವರು. ಆದ್ದರಿಂದ ಅಂಥ ಪುಣ್ಯವನ್ನು ವಿಶೇಷವಾಗಿ ಈ ಕಾಶ್ಯಪ್ಪನವರ 24ನೇ ವರ್ಷದ ಪುಣ್ಯ ಸ್ಮರಣೋತ್ಸವಕ್ಕೆ ಅವ್ರು ಬರಬೇಕು ಅಂತಂದ್ರೆ ಬಹುತೇಕ ಈ ಮನೆತನದ ಬಹಳ ಪುಣ್ಯನೇ ಇರಬೇಕನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಕೈಲಾಸಕ್ಕೆ ಹೋಗಿ ಬಂದಿರತಕ್ಕಂಥ ಸನ್ನಿಧಿಯ ಪಾದಕ್ಕೆ ಅನಂತ ನಮಸ್ಕಾರವನ್ನು ಸಮರ್ಪಿಸಿ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಅಲ್ಪ ಇರ್ತಕ್ಕಂಥ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ
ಶಾಂತಿ ಶಾಂತಿ. ಸನ್ನಿಧಿಯವರಿಂದ ಡಾಕ್ಟರ್ ವಿಜಯ